ಇವತ್ತು ನಾನು ನಮ್ಮ ಯಜಮಾನ್ರಿಗೆ ಮಸಾಜ್ ಮಾಡಿಸೆ ಕರ್ಕೊಂಡು ಹೋಗಿದ್ದೆ. ಥೈಲ್ಯಾಂಡಿಗೆ ಬಂದಮೇಲೆ ಮಸಾಜ್ ಮಾಡಿಸ್ದೆ, ಹಾಗೆ ಹೋಗೋಕ್ಕಾಗತ್ತಾ? ನಮಗೂ ಕೂಡ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಮೊದಲಿಗೆ ನಾವು ಲೆಗ್ ಮಸಾಜ್ನ ಮಾಡಿಸ್ಕೊಂಡ್ವಿ. ನನಗೆ ಎಷ್ಟು ರಿಲೀಫ್ ಆಗ್ತಿತ್ತು ಅಂದರೆ ಅಲ್ಲೇ ನಿದ್ದೆ ಬರ್ತಾ ಇತ್ತು. ನಮ್ಮ ಯಜಮಾನ್ರು ನೋಡಿದ್ರೆ ಒಂದು ರೌಂಡ್ ಮಲ್ಕೊಂಡೇ ಇದ್ರು. ನಮಗೆ ಇಲ್ಲಿ ಹೋಗಿ ಅಂತ ನಮ್ಮ ಕನ್ನಡದವರೇ ಹೇಳಿ ಕಳಿಸಿದ್ದು, ನೀವು ಅಲ್ಲಿ ಹೋಗಿ ಲೆಗ್ ಮಸಾಜ್ ಮಾಡಿಸ್ಕೊಳ್ಳಿ, ನೀವು ಹಳೆ ಕಾಲು ತೆಗೆದು ಹೊಸ ಕಾಲು ಇಟ್ಟಾಗ ಮಾಡ್ತಾರೆ ಅಂತ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಇಲ್ಲಿ ಕರ್ಕೊ ಬಂದಿದ್ದೆ. ನೀವು ಅನ್ಕೊಳ್ಳೋ ಥರ ಆ ಥರ ಮಸಾಜ್ ಇರಲ್ಲ. ಆ ಥರ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಬೇರೆ ಕಡೆ ಹೋಗ್ಬೇಕು. ಇದು ಟ್ರೆಡಿಷನಲ್ ಆಗಿ ಅವರ ತೈ ಮಸಾಜು ತುಂಬಾನೇ ಫೇಮಸ್. ಆ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಕ್ಕೆ ಈ ತರ ಪ್ಲೇಸ್ ಗಳಿಗೆ ಬನ್ನಿ. ಸೊ ಇಷ್ಟ ಆಗಿತ್ತು ನಮ್ಮ ಥೈಲ್ಯಾಂಡ್ ಟ್ರಿಪ್, 5 days 4 nights. ಸೊ ಥೈಲ್ಯಾಂಡಿಗೆ ಹೋಗೋಕೆ ಎಷ್ಟು ಖರ್ಚಾಯಿತು, ಯಾವ್ಯಾವ ಪ್ಲೇಸ್ ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಡೇ 1 ಇಂದ ಇಲ್ಲಿ ತನಕನೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬಾನೇ ಕೊಟ್ಟಿದ್ದೀರಾ. ನಿಮ್ಗಳಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಕೂಡ ತುಂಬಾನೇ ಕಮ್ಮಿ ಆಗುತ್ತೆ. ನಿಮ್ಮೆಲ್ಲರ ಈ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು. ಜೀವನದಲ್ಲಿ ಆಸೆ ಪಡೋದಿಕ್ಕೆ ಎಲ್ಲರೂ ಕೂಡ ಅರ್ಹರಾಗಿರ್ತಾರೆ, ಆದ್ರೆ ಅದನ್ನು ದಕ್ಕಿಸ್ಕೊಳ್ಳೋಕೆ ಕೆಲವರು ಮಾತ್ರ ಸಮರ್ಥರಾಗಿರ್ತಾರೆ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.